ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ನಮಸ್ಕಾರ ಚಿಕ್ಕಮಗಳೂರು. ವೆಲ್ಕಮ್ ಬ್ಯಾಕ್ ಟು ವೀಕೆಂಡ್ ಟ್ರಾವೆಲರ್ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದ ಕಂಟಿನ್ಯೂಷನ್ ವಿಡಿಯೋ ಇದಾಗಿರುತ್ತೆ. ಲಾಸ್ಟ್ ವಿಡಿಯೋ ಯಾರು ನೋಡಿಲ್ಲ ನೋಡಿ ಮೊದಲು. ಗುರು, ನಾನೀಗ ಫ್ರೆಶ್ ಅಪ್ ಆಗಿ ಹೊರಟು ಹೋಗ್ಬೇಕೀಗ. ಸೊ ನಮ್ಮ ಫ್ರೆಂಡ್ ಕೂಡ ರೆಡಿ ಇದ್ದಾರೆ ಅಂತಾರೆ ಮನೇಲಿ. ಸೊ ಈಗ ನಾನು ರೆಡಿ ಆಗಿದ್ದೀನಿ. ಸೊ ಇದ್ರ ಮೇಲೆ ಅದೊಂದು ನನ್ನ RCB ಲೋಗೋ ಇರೋ ಅಪ್ಪರ್ ಇನ್ ಪುಲ್ ಅವರದೆಲ್ಲ ಇದಾಕೋತೀನಿ. ಸೊ ಅಲ್ಲಿ ಹಾಕೊಂಡ್ಲಿಕ್ಕೆ ಬೆಂಗಳೂರಲ್ಲಿ ಒಂದು ಶರ್ಟ್ ಕೂಡ ತಗೊಂಡಿದ್ದೀನಿ, ಬ್ಲ್ಯಾಕ್ ಕಲರು. ಸೊ ನಂಗೆ ಬ್ಲ್ಯಾಕ್ ಆಲ್ವೇಸ್ ಫೇವ್ರೇಟ್. ಸೊ ಹಾಗಾಗಿ ಬ್ಲ್ಯಾಕ್ ಕೂಡ ತಗೊಂಡಿದ್ದೀನಿ ಶರ್ಟ್ನ. ಸೊ ಬನ್ನಿ ಹೋಗೋಣ. ನನ್ನ ಫ್ರೆಂಡ್ ಮನೆ ಹತ್ರ ಹೋಗ್ಬಿಟ್ಟು ಅವನು ಪಿಕ್ ಮಾಡಿಕೊಂಡು ಅವ್ರ ಅಣ್ಣ ಕೂಡ ಬರ್ತಾರೆ. ಅವ್ರ ಅಣ್ಣ ನಮ್ಮ ಇಬ್ಬರನ್ನ ಕರ್ಕೊಂಡು ಹೋಗ್ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಹಾಕ್ಬಿಟ್ಟು ಸೊ ಬರ್ತಾರೆ. ಬಸ್ಸಿಗೆ ಹತ್ತಿದ ಮೇಲೆ ಮತ್ತೆ ನಾನು ಸಿಗ್ತೀನಿ. ಬಾಯ್. ಗಾಯ್ಸ್, ಫೈನಲಿ ಮನೆಯಿಂದ ಹೊರಟು ಫ್ರೆಂಡ್ ಮನೆ ಹತ್ರ ಬಂದು ಫ್ರೆಂಡನ್ನು ಕರ್ಕೊಂಡು ಅವರನ್ನ ನನ್ನ ಮತ್ತೆ ಅವನನ್ನ ಕರ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದಿದ್ರು ಬಿಡ್ಲಿಕ್ಕೆ ಅಂತ. ಸೊ ಈಗ ಬಸ್ ಕೂಡ ರೆಡಿ ಉಂಟು. ನಾವು ಹೋಗ್ತಿರೋ ಬಸ್ಸು ಯಾವ್ದು ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಇದೇ ನೋಡಿ ಗುರು ಬಸ್ಸು. ನಾವು ಹೋಗ್ತಿರುವಂತದ್ದು ವೈಟ್ ಎಲಿಫೆಂಟ್. ಗಾಯ್ಸ್, ನಾವಿಬ್ರು ಇವೆಂಟ್ಗೆ ಹೊರಟ್ವಿ. ಅದರಲ್ಲೂ ನಾನು ಇವೆಂಟ್ಗೆ ಹೊರಟಿರೋಕೆ ಮೇನ್ ರೀಸನ್ ಬಂದ್ಬಿಟ್ಟು ನನ್ನ ಫ್ರೆಂಡ್ ಇವನೇನೆ. ಸೊ ಇದು ನಂದು ಮೊದಲನೇ ಇವೆಂಟ್ ಏನಲ್ಲ. ಇದಕ್ಕೂ ಮುಂಚೆ ಒಂದು ಇವೆಂಟ್ಗೆ ಹೋಗಿದ್ವಿ, ಬ್ಯಾಕ್ ಟು ಬ್ಯಾಗ್ ಅನ್ನೋ ಆಪ್ ಲಾಂಚಿಂಗ್ಗೆ. ಸೊ ಅದ್ರ ಫೋಟೋನ ನಮಗೆ ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ ನೋಡಿ. ಇದಕ್ಕೂ ಮುಂಚೆ ನಾನು ವಿಡಿಯೋಸ್ ನ ಮಾಡ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಮುಂಚೆ ಎಲ್ಲ ಫೋಟೋ ಮಾತ್ರ ತಗೊಂಡಿದ್ದೀನಿ. ಫೈನಲಿ ಬಸ್ ಒಳಗಡೆ ನಮ್ಮ ಸೀಟ್ ನ ಹುಡುಕೊಂಡು ನಾವು ಕೂತ್ಕೊಳ್ತಾ ಇದೀವಿ. ಇನ್ನೇನ್ ಬಸ್ ಹೊರಡುತ್ತೆ ಗುರು. ನೈಟ್ 11:03 ಬಸ್ ಹೊರಡುತ್ತೆ. ಗಾಯ್ಸ್ ಓಕೆ, ಇನ್ನೇನು ಬಸ್ ಹೊರಡ್ತು. ಸಿಗುವ ಮತ್ತೆ ಬೆಂಗಳೂರು ಹೋದ್ಮೇಲೆ. ಗುರು, ಫೈನಲಿ ನಾವು ರೀಚ್ ಆಗಿದ್ದೀವಿ ಬೆಂಗಳೂರಿಗೆ. ಟೈಮ್ ಈಗ 3:15 ಬೆಳಗ್ಗಿನ ಜಾವ. ಸೊ ಮೆಜೆಸ್ಟಿಕ್ ಬಂದಿದೆ ಬಸ್. ಈಗ ಬನ್ನಿ ಇಳ್ಕೊಳ್ಳೋಣ ಗುರು. ನೀವು ಕೇಳ್ಬಹುದು, ಬ್ರೋ ನಿಮ್ಮ ಫ್ರೆಂಡ್ ಅವರ ಅಣ್ಣ ಬರ್ಲಿಲ್ವಾ ಪಿಕ್ ಮಾಡ್ಲಿಕ್ಕೆ ಅಂತ. ನಾನು ಎಲ್ಲೇ ಹೊರಟ್ರು ಕೂಡ ಪ್ಲಾನ್ A ಅಥವಾ B ಅಥವಾ C ನ ಇಟ್ಕೊಂಡಿರ್ತೀನಿ ಗುರು. ಸೊ ನಿಮ್ಗೂ ಕೂಡ ನನ್ನ ಕಡೆಯಿಂದ ಬೆಸ್ಟ್ ಸಜೆಷನ್ ಏನು ಅಂತ ಹೇಳಿದ್ರೆ, ನೀವೇನಾದ್ರೂ ಟ್ರಿಪ್ ಹೋದಾಗ ಪ್ಲಾನ್ ಒಂದೇ ಇಟ್ಕೊಂಡು ಹೋಗ್ಬಿಡಿ. ಪ್ಲಾನ್ B, ಪ್ಲಾನ್ C ಅಂತ 2-3 ಪ್ಲಾನ್ ಇಟ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಒಂದು ಪ್ಲಾನ್ ಏನಾದ್ರೂ ಸಕ್ಸಸ್ ಆಗಿಲ್ಲ ಅಂತಂದ್ರೆ ಇನ್ನೊಂದು ಪ್ಲಾನ್ ಅಂತೂ ಪಕ್ಕ ವರ್ಕೌಟ್ ಆಗೇ ಆಗುತ್ತೆ. ಸೊ ಈಗ ನಾನು ಯೂಸ್ ಮಾಡ್ತಿರೋದು ಪ್ಲಾನ್ ಬಂದ್ಬಿಟ್ಟು B ಗುರು. ಯಾಕೆ ಅಂತ ಹೇಳಿದ್ರೆ ನಮ್ಮ ಫ್ರೆಂಡ್ ಅವ್ರ ಅಣ್ಣನ ಮನೆ ಇದ್ದಿದ್ದು ಬೇರೆ ಕಡೆ, ಬೇರೆ ಏರಿಯಾದಲ್ಲಿ. ಅಲ್ಲಿಗೆ ಹೋಗ್ಬಿಟ್ಟು ನಾವೀಗ ರೆಸ್ಟ್ ಏನೋ ಮಾಡ್ಬೋದು. ಬಟ್ ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೇಳಿದ್ರೆ ಸೊ ಬಸ್ ಅಲ್ಲಿ ಅಥವಾ ಅವ್ರ ಕಾರಲ್ಲಿ ತುಂಬಾ ಹೊತ್ತಾಗುತ್ತೆ ಜರ್ನಿ ಮಾಡೋದು. ಸೊ ಅದೇ ರೀಸನ್ ಗೆ ನನ್ನ ಫ್ರೆಂಡ್ ಒಬ್ಬ ಇದ್ದ PG ನಲ್ಲಿ ಅವ್ರ ಏರಿಯಾದಲ್ಲೇ ಒಂದು ರೂಮ್ ನ ಬುಕ್ ಮಾಡಿದ್ವಿ. ಸೊ ನಾವು ಬುಕ್ ಮಾಡಿರೋ ರೂಮ್ ಬಂದ್ಬಿಟ್ಟು ಮೆಜೆಸ್ಟಿಕ್ ಇಂದ 1.5 ಕಿಲೋಮೀಟರ್ ಇದೆ. ಅಂಡ್ ನಿಮಗೆ ಇನ್ನೊಂದು ನನ್ನ ಕಡೆಯಿಂದ ಬೆಸ್ಟ್ ಸಜೆಷನ್ ಏನು ಅಂತ ಹೇಳಿದ್ರೆ, ಬೆಂಗಳೂರಿಗೆ ಬಂದ್ರೆ ಗೊತ್ತಿರೋರ್ನ ಕರ್ಕೊಂಡ್ ಬನ್ನಿ ಗುರು. ಇಲ್ಲಿ BMTC ಬಸ್ಗಳು ಸ್ಟಾರ್ಟ್ ಆಗೋದು ಮಾರ್ನಿಂಗ್ 5 ಗಂಟೆಯಿಂದ. ಬಟ್ ಅಲ್ಲಿ ತನಕ ಸ್ವಲ್ಪ ಹೊತ್ತು ಇಲ್ಲೇ ಕೂಡ ವೇಟ್ ಮಾಡಿದ್ವಿ ಗುರು. ಫೈನಲಿ ಬೆಂಗಳೂರು ರೀಚ್ ಆಗಿದ್ದೀವಿ. ಟೈಮ್ ಬಂದ್ಬಿಟ್ಟು ಈಗ 4 ಗಂಟೆಗೆ 10 ನಿಮಿಷ ಇದೆ. ಸೊ ಇಲ್ಲಿಂದ ಟೈಮ್ ಬಂದ್ಬಿಟ್ಟು 4 ಗಂಟೆ ಆದ್ರೂ ಕೂಡ ಅದು ಅನ್ನಿಸ್ತಾನ ಇಲ್ಲ. ಇಲ್ಲಿ ಈ ತರ ನಮ್ ಚಿಕ್ಕಮಂಗ್ಳೂರಲ್ಲಿ ನೋಡ್ಬೇಕು ಅಂದ್ರೆ ಬೆಳಗಿನ ಜಾವ 5:30 ಆಗ್ಬೇಕು. 5:30 ಆದ್ರೂ ಅಲ್ಲಿ ಜನ ಕಾಣ್ತಾ ಇರಲ್ಲ. ಎಷ್ಟು ಜನ ಇದಾರೆ ನೋಡಿದ್ರೆ. ಬಸ್ ಇಳ್ಕೊಂಡು ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಡು ಬಂದೇ ಬಿಟ್ವಿ. ನಾವೀಗ BMTC ಬಸ್ ಸ್ಟ್ಯಾಂಡ್ ಕಡೆ ಹೋಗ್ಬೇಕು ಗುರು. ಅಂದ್ರೆ ಲೆಫ್ಟಿಗೆ ಹೋದ್ರೆ KSRTC ಬಸ್ ಸ್ಟ್ಯಾಂಡ್ ಸಿಗುತ್ತೆ, ರೈಟಿಗೆ ಹೋದ್ರೆ BMTC ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಸೊ ಬಸ್ ಇಳಿದು ಅಲ್ಲಿಂದ ನಡ್ಕೊಂಡು BMTC ಬಸ್ ಸ್ಟ್ಯಾಂಡ್ ಹತ್ರನೋ ಬಂದ್ವಿ. ಇಲ್ಲಿ ನೋಡಿ ನಿಮ್ಗೂ ಕೂಡ ತೋರಿಸ್ತೀನಿ. ಇನ್ನೂ ಕೂಡ ಗೇಟ್ ಓಪನ್ ಆಗಿಲ್ಲ ಗುರು ಬಸ್ ಸ್ಟ್ಯಾಂಡ್ದು. ಬಂದಿದ್ದೀವಿ ಬೆಂಗಳೂರಿಗೆ. ನಡ್ ಕಡೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡು, ಈ ಕಡೆ BMTC ಬಸ್ ಸ್ಟ್ಯಾಂಡು. ಸೊ 4:15 ಅಂತೆ ಬಸ್ ಸ್ಟ್ಯಾಂಡ್ ಬಸ್ ಸ್ಟಾರ್ಟ್ ಆಗೋದು. ಸೊ ನಾವು ಇಲ್ಲಿಂದ ಈಗ ವಿಜಯನಗರಕ್ಕೆ ಹೋಗ್ಬೇಕು. ಇನ್ನು ನಾವು ಬಸ್ಗೋಸ್ಕರ ವೇಟ್ ಮಾಡ್ಲೇಬೇಕು. ಏನು ಮಾಡಂಗಿಲ್ಲ. ಹಾಫ್ ಅನ್ ಅವರ್ ಬೆಂಗಳೂರಿಗೆ ಬಂದ್ರೆ ಗಂಟೆ ಮೂಟೆ ಕಳ್ಕೊಂಡು ಹೋಗ್ಬೇಕಾಗ್ತದೆ. ಕೇಳಿಸ್ಕೊಂಡ್ರೆ ಹೇಳಿದ್ದು ಹೇಳಿ ಹೊಸೊಬ್ರು ಬೆಂಗಳೂರಿಗೆ ಗೊತ್ತಾಗಲ್ಲ. ಅಷ್ಟೇ ಯಾರಾದ್ರೂ ಕರ್ಕೊಂಡ್ ಬನ್ನಿ ಗುರು ಗೊತ್ತಿರೋರ್ನ. ಬಸ್ ಸ್ಟ್ಯಾಂಡ್ ಒಳಗಡೆ ಒಂದ್ ರೌಂಡ್ ಹೋಗಿ ಬಂದ್ವಿ. ಬಸ್ ಸಿಗುತ್ತೆ ಹೋಗೋಣ ಅಂತ. ಬಟ್ ಬಸ್ ಯಾಕೋ ಬೇಗ ಬರೋ ಲಕ್ಷಣಗಳು ಕಾಣಿಸ್ತಾನೆ ಇರ್ಲಿಲ್ಲ ಗುರು. ಅದಕ್ಕೆ ಫೈನಲ್ ಆಗಿ ನಮ್ಮ ಬಸ್ ನಲ್ಲಿ ಹೋಗೋ ಪ್ಲಾನ್ ನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟು ಆಟೋನ ಬುಕ್ ಮಾಡ್ಕೊಂಡು ಆಟೋದಲ್ಲಿ ಹೊರಟ್ವಿ. 3 ನಿಮಿಷಕ್ಕಿಂತ ಜಾಸ್ತಿ ವೇಟ್ ಮಾಡಿದ್ರೆ ಅದಕ್ಕೂ ದುಡ್ಡು. ನೀನು ಏನು ಮಾಡಿರೋ ದುಡ್ಡು ಇಲ್ಲಿ. ಅಯ್ಯೋ 37
3741 ಇಲ್ಲ ಕೊನೆಗೂ ನಾವು ಆಟೋಯಿಂದ ರೂಮ್ನ ಬುಕ್ ಮಾಡಿದ್ವಲ್ಲ ಆ ಏರಿಯಾಗೆ ಬಂದ್ವಿ. ಸೊ ಇಲ್ಲಿಂದ ಸ್ವಲ್ಪ ದೂರ ಇದೆ ಗುರು ರೂಮು. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ. ಪರವಾಗಿಲ್ಲ ಗುರು, 4 ಕಿಲೋಮೀಟ್ರಿಗೆ 200 ರೂಪಾಯಿ ಅಂದರೆ ಬರ್ತಿದೆ. ಅಂದರೆ ಇವ್ರಿಗೆ ವರ್ಕ್ ಆಗಲ್ಲ, ಏನು ಮಾಡ್ತೀಯ ಬಾರಿ ಆಟೋಗಳು ತುಂಬ ಆಗಿದಾವ ತುಂಬ. ಗೈಸ್ ನೋಡಿ, ಇದು ಬಂದ್ಬಿಟ್ಟು ವಿಜಯನಗರ ಮೆಟ್ರೋ ಸ್ಟೇಷನ್ನು. ಇಲ್ಲಿಂದ ನಡ್ಕೊಂಡು ಹೋದರೆ ಒಂದು 200 ಮೀಟ್ರ್ ಅಷ್ಟೇ. ನನ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಇದು ಫ್ರೆಶ್ ಅಪ್ ಆಗಿ ಇದೇ ಮೆಟ್ರೋ ಸ್ಟೇಷನ್ಗೆ ಬಂದು ಹೋಗಬೇಕು. ಇಷ್ಟು ಖಾಲಿ ಹೊಡ್ತಿದೆ. ಹಾಂ, ಒಂದು 7 o'clock 8 o'clock ಆಗ್ತಿದ್ದಂಗೆ ಅದೇ ಮತ್ತೆ ಚಿಕ್ಕಲ್ ಪಕ್ಕಲ್ ಆಗ್ಬಿಡುತ್ತೆ ರೋಡು. ದಟ್ ಈಸ್ ಬೆಂಗಳೂರು. ನೋಡಿ ನೀವೊಂದ್ಸಲ ರೋಡ್ ಎಷ್ಟು ಖಾಲಿ ಇದೆ ಅಂತ. ಟೈಮ್ ಬಂದ್ಬಿಟ್ಟು ಇವಾಗ ಎಷ್ಟು 5 ಗಂಟೆ. ನೆನ್ನೆ ಮಳೆಲಿ ಬೇರೆ ನೆಂದ್ಬಿಟ್ಟು ಈ ಕಡೆ ನಾನು ನೆಂದಲ್ಲೇ ವಾಚ್ ಕೂಡ ನೆನೆಸ್ಬಿಟ್ಟು ಈ ಥರ ಆಗ್ಬಿಟ್ಟಿದೆ. ಗಾಯ್ಸ್ ಫೈನಲಿ ನಾವು ಬುಕ್ ಮಾಡಿದಂತಹ ರೂಮ್ಗೆ ಬಂದು ಈಗ ಪಾಚ್ಕೊಂಡಿದ್ದೀವಿ. ಸೊ ಮತ್ತೆ ನಾನು ಎದ್ಮೇಲೆ ಸಿಗ್ತೀನಿ. ಈ ವಿಡಿಯೋಲಿಗೆ ಮುಗಿಸ್ತೀನಿ. ಸಿಗುವ ಮತ್ತೆ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬಾಯ್.